ನೋಡಿ ಈ ಒಂದು ಬ್ಯೂಟಿಫುಲ್ ಆದ ಪ್ಯಾಟರ್ನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ ಫ್ರಂಟಲ್ಲಿ ಈ ಥರ ಬಾರ್ಡ್ರ್ ಬಂದು ಸ್ಕ್ಯಾಲಪ್ ಬಂದಿದೆ ಮತ್ತು ಫಿನಿಶಿಂಗ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ. ಕೈ ಎಷ್ಟು ಬೇಕಾದರೂ ಮೇಲಕ್ಕೆ ಎತ್ಬೋದು ನಾವು. ನೋಡಿ ಈ ರೀತಿ ನಮ್ಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಬರೋಲ್ಲ. ಬಫ್ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎಲ್ಲೂ ನಮಗೆ ರಿಂಕಲ್ ಅನ್ನೋದು ಇಲ್ದಿರ ನಮ್ಗೆ ನೀಟಾಗಿ ಸ್ಲೀವ್ಸ್ ಅನ್ನೋದು ಕೂಡ ಸೆಟ್ ಆಗಿದೆ. ಫ್ರಂಟು ಬ್ಯಾಕು ಕೂಡ ಅಷ್ಟೇ ನೀಟಾಗಿ ಬಂದಿದೆ. ನಾನು ಸುಮ್ಮನೆ ಹಂಗೆ ಸ್ಯಾರಿ ವೇರ್ ಮಾಡಿ ನಿಮಗೆ ತೋರಿಸೋಣ ಅಂತ ಬ್ಲೌಸ್ ಫಿಟ್ಟಿಂಗ್ ಯಾವ ರೀತಿ ಇದೆ ಅಂತ. ಸೊ ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ನಾವು ಕಸ್ಟಮರ್ನ ಕೇಳೋಕ್ಕಾಗಲ್ಲ ಈ ಥರ ವೀಡಿಯೋ ಮಾಡ್ತೀವಿ ಅಂತ. ಕೆಲವರು ಓಕೆ ಅಂತಾರೆ, ಕೆಲವರು ಬೇಡ ಅಂತಾರೆ. ಹಾಗಾಗಿ ನಂದೇ ಸ್ಟಿಚ್ ಮಾಡ್ಬೇಕಾದ್ರೆ ನಾನು ಈ ರೀತಿ ವೇರ್ ಮಾಡಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದರು ವೇರ್ ಮಾಡಿ ತೋರಿಸಿ ಅಂತ. ನೋಡಿ ಬ್ಯಾಕಲ್ಲಿ ನಮ್ಗೆ ಈ ರೀತಿ ಬರುತ್ತೆ ಶೇಪ್ ಅನ್ನೋದು. ನಾನಿನ್ನೂ ಇದಕ್ಕೆಲ್ಲ ಎಮ್ಮಿಂಗು ಕೂಡ ಮಾಡಿಲ್ಲ ನೆಕ್ ಕ್ಯಾನ್ವಾಸ್ಗೆ. ಸೊ ಹಾಗೆಯೇ ವೇರ್ ಮಾಡಿ ತೋರಿಸ್ತೀನಿ. ಫಿಟ್ಟಿಂಗ್ ನಿಮಗೆ ಈ ರೀತಿ ಬರ್ತಿದೆ. ಹೇಗೆ ಅನಿಸ್ತು ಅಂತ, ಬ್ಲೌಸ್ ಫಿಟ್ಟಿಂಗ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೈಡ್ಗೆ ನೋಡಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಮತ್ತು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಫಿನಿಶಿಂಗ್ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ಕ್ಯಾಲಪ್ಪು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಕು ಅಷ್ಟೇ ತುಂಬಾ ಬ್ರಾಡಾಗಿ ಬಂದಿದೆ. ಸ್ಕ್ಯಾಲಪ್ಪು ಅಷ್ಟೇ ನೀಟಾಗಿ ಬಂದಿದೆ. ನೆಕ್ಕು ಕೂಡ ನಮಗೆ ಲೂಸ್ ಅನ್ನೋದು ಆಗಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಈ ಒಂದು ಬ್ಲೌಸ್ ಡಿಸೈನ್ನ ಯಾವ ರೀತಿ ನಾವು ಕಟ್ ಮಾಡಬೇಕು ಸ್ಟಿಚ್ ಮಾಡಬೇಕು ಅಂತ ಡೀಟೇಲ್ಡಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೆಕ್ ವಿಡ್ತ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಒಬ್ಬರು ಕಮೆಂಟ್ ಮಾಡಿದರು. ನೋಡಿ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ನಿಮ್ಮ ಒಂದು ನೆಕ್ ರೌಂಡ್ನ ತುಂಬ ಮೇಲಕ್ಕೂ ತೊಗೋಬೇಡಿ, ತುಂಬ ಕೆಳಗಡೆಗೂ ತೊಗೋಬೇಡಿ. ಮಿಡ್ಲ್ಗೆ ಈ ರೀತಿ ಟೇಪ್ನ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ನೆಕ್ ವಿಡ್ತ್ ಅನ್ನೋದು ಬಂದ್ಬಿಡುತ್ತೆ. ನೋಡಿ 13.5 ಬರ್ತಿದೆ ನೆಕ್ ವಿಡ್ತು. ಸೊ 13.5ನ ನಾವು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ ಐ ಥಿಂಕ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿದ್ರಲ್ಲ ನೋಡಿ, ನೆಕ್ ವಿಡ್ತ್ನ ಈ ರೀತಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. 13.5 ನೆಕ್ ವಿಡ್ತು. ತುಂಬ ಟೈಟಾಗೂ ತೊಗೋಬೇಡಿ, ತುಂಬ ಲೂಸಾಗೂ ತೊಗೋಬೇಡಿ. ಸ್ವಲ್ಪ ಮೀಡಿಯಮ್ ಆಗಿ ನೀವು ನೆಕ್ ವಿಡ್ತ್ನ ಈ ರೀತಿ ನೀವು ಮೆಷರ್ಮೆಂಟು ಮಾಡ್ಕೋಬೋದು. ಯಾರದೇ ಆಗಲಿ ನೆಕ್ ವಿಡ್ತ್ನು ಇದೇ ರೀತಿಯೇ ನೀವು ಮೆಷರ್ಮೆಂಟ್ ತೊಗೋಬೇಕಾಗತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಇವತ್ತು ನಾನು ಮಿಷಿನ್ ಮೇಲೆ ಮಾರ್ಕ್ ಮಾಡ್ತಾಯಿಲ್ಲ, ಫ್ಲೋರ್ ಮೇಲೆ ಕೂತ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ. ಸೊ ಆದ್ರೂ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಮಾರ್ಕಿಂಗ್ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಮಾಡಬೇಕಂದ್ರೆ ಮಾರ್ಕಿಂಗು ಸ್ಕೆಚ್ ಪೆನ್ನಲ್ಲೇ ಮಾರ್ಕ್ ಮಾಡಬೇಕು, ಇದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಪೆನ್ನಲ್ಲೇ, ಬಾಲ್ ಪೆನ್ನಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ವೀಡಿಯೋ ಏನು ಬೇಡ ಅಂತ ಅಂದ್ಕೊಂಡೆ. ಸೊ ವೀಡಿಯೋನ ಮಾಡೋಣ ಅಂತ ಅನಿಸ್ತು. ನೋಡಿ ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾನು. ನನ್ನದೇ ಬಾಡಿ ಮೆಷರ್ಮೆಂಟ್ ನಾನು ತೊಗೊಂಡಿದ್ದೀನಿ. ಶೋಲ್ಡರ್ ಬಂದು 14 ಇಂಚಸ್ ಇದೆ. ಅದನ್ನು ಡಿವೈಡೆಡ್ ಬೈ 2 ಮಾಡ್ಕೊಳ್ತೀನಿ ನಾನು. 14 ಡಿವೈಡೆಡ್ ಬೈ 2 7 ಬರುತ್ತೆ. ಅದಕ್ಕೆ ಹಾಫ್ ಇಂಚನ್ನ ನಾನು ಪ್ಲಸ್ ಮಾಡ್ಕೊಳ್ತೀನಿ. 7.5 ಆಗುತ್ತೆ. 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ. ನೆಕ್ಸ್ಟು ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ 7.5 ನಾನು ಏನು ಈಗ ಮಾರ್ಕ್ ಮಾಡ್ಕೊಳ್ಳೋ ಶೋಲ್ಡರು ಅದನ್ನು ಡಿವೈಡೆಡ್ ಬೈ 5 ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಬ್ಯಾಕಲ್ಲಿ ಪ್ಯಾಕ್ ಕೊಡ್ತೀನಲ್ಲ, ಹಾಗಾಗಿ 5ಇಂದ ಡಿವೈಡೆಡ್ ಬೈ ಮಾಡ್ತೀನಿ. 1.5 ಇಂಚ್ ಬಂತು. 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಮತ್ತು ಈಗ ನೆಕ್ ರೌಂಡು ನನ್ನ ಒಂದು ನೆಕ್ ಬಿಡ್ತು ಬಂದು 13 ಇದೆ. ಸೊ 13ನ ನಾನು ಡಿವೈಡೆಡ್ ಬೈ 5 ಮಾಡ್ಕೊಳ್ತೀನಿ. 2.6 ಬರುತ್ತೆ. 2.6ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಶೋಲ್ಡರ್ ಸ್ಲೋಪ್ ಲೈನ್ನ ಡ್ರಾ ಮಾಡ್ತೀನಿ ನಾನು. ನೋಡಿ ಸೊ ನಾವೀಗ ರನ್ನಿಂಗಲ್ಲಿರೋ ಬ್ಲೌಸ್ಗಳನ್ನ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. 7.5 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಒಂದು ಸ್ಟ್ರೈಟ್ ಲೈನ್ನ. ಇದು ಆ್ಯಕ್ಚುಲಿ ಈ ಸ್ಕೇಲ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಲೌಸ್ ಲೆಂತ್ನ ನೋಡಿ ಇಲ್ಲಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಬ್ಲೌಸ್ ಲೆಂತ್ ಬಂದು ನನಗೆ ರೆಡಿ ಅನ್ನೋದು 14.5 ಬೇಕು. 1 ಇಂಚ್ ಸೇರಿಸ್ಕೊಂಡು 15.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಾನೀಗ ಕಟ್ ಮಾಡ್ತಿರುವಂಥದ್ದು ಬ್ಯಾಕ್ ಪಾರ್ಟು. ನಾನಿಲ್ಲಿ ಬಟನ್ಸು ಕೂಡ ಬ್ಯಾಕಲ್ಲೇ ಇಡೋಣ ಅಂದ್ಕೊಂಡಿದ್ದೀನಿ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಫಾರ್ಮುಲಾ ನೋಡಿ, ಇದು 37 ಚೆಸ್ಟ್ ಮೆಷರ್ಮೆಂಟು. 37ಗೆ ನಾನು ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ತೀನಿ. 37 ಚೆಸ್ಟು ಡಿವೈಡೆಡ್ ಬೈ 6 ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡ್ತೀನಿ. 7.1 ಅಂದರೆ ನಾನು ನೋಡಿ 7.1ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ 7.1 ಇಲ್ಲಿ ಸ್ಟ್ರೈಟ್ ಇಲ್ಲಿಂದ ನೋಡೋದಾದರೆ 8.5 ಮೇಲೆ ಒಂದು ಲೈನು, ಸೇಮ್ 8.5 ಮೇಲೆ ಒಂದು ಲೈನು ಇಲ್ಲೂ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಲೈನ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ. ಸೊ ಹಾಗಾಗಿ ಆ ರೀತಿ ಮಾರ್ಕ್ನ ಮಾಡ್ಕೊಳ್ಳೋದು. ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ. ಸೊ ಈಗ ನೋಡಿ
ಇದೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ 7.5ಗೆ ನಾನೊಂದು 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 1/4 ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ 1/4 ಇಂಚ್ ಏನು ಒಳಗಡೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿಂದ ಟೇಪ್ನ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಈಗ ನೋಡಿ ಇದು ಚೆಸ್ಟ್ ಲೈನ್ ಮೇಲೆ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಂದು 37 ಚೆಸ್ಟ್ ಆಗಿದೆ. ಇದಕ್ಕೆ ನಾನು +1 ಇಂಚು ಆ್ಯಡ್ ಮಾಡ್ಕೊಳ್ತೀನಿ, 38 ಆಗುತ್ತೆ. ಓಕೆನಾ, 38ನ ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ, 9.5 ಬರುತ್ತೆ. 9.5ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೀವು 2 ಇಂಚಸ್ ಬೇಕಾದ್ರೂ ಇಟ್ಕೋಬೋದು. ಈಗ ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿ ನಾನಿಲ್ಲಿ ಆರ್ಮೋಲ್ ಶೇಪ್ನ ಕೊಡ್ತೀನಿ. ಸೊ ಇಲ್ಲಿ ಒಂದು 1/4 ಇಂಚ್ ಬರೋ ಥರ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಸ್ಕೇಲ್ನ ಸೆಟ್ ಮಾಡಿಕೊಂಡು ನಾನು ನೀಟಾಗಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ, ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನನ್ನ ಒಂದು ವೇಸ್ಟ್ ಬಂದು 30 ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ, 7.5 ಬರುತ್ತೆ. 7.5ಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಡಾಟ್ ಮಾರ್ಕ್ ಮಾಡ್ತಿಲ್ಲ, ಡೈರೆಕ್ಟು ಎಕ್ಸ್ಟ್ರಾ ಮಾರ್ಜಿನ್ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಎಷ್ಟು ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋದು ನೋಡಿ ಈ ರೀತಿ. ಈಗ ನೋಡಿ ಇದು ಕ್ರಾಸ್ ಹೋಗಿದೆಯಲ್ಲ, ಸೊ ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ನೋಡಿ ಈ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಎಷ್ಟು ಕ್ರಾಸ್ ಹೋಗಿದೆ ಲೈನು ಚೆಕ್ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ನೋಡಿ ಈ ಲೈನಿಗೆ ಈ ಸ್ಕೇಲ್ನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಕೊಟ್ಟರೆ ನಮಗೆ ಪರ್ಫೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗುತ್ತೆ. ಸೇಮ್ ಈ ಕಡೆ ಕೂಡ ಅದೇ ರೀತಿ ಎಷ್ಟು ಕ್ರಾಸ್ ಹೋಗಿದೆಯೋ ಲೈನ್ ನೋಡ್ಕೊಳ್ಳಿ. ಅಲ್ಲಿಂದ ಈ ರೀತಿ ಮಾರ್ಕ್ನ ಮಾಡಿ ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೀವು ಶೇಪ್ನ ಕೊಡಬಹುದು. ಈ ರೀತಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಕಾಣಿಸ್ತಿದೆ. ಸೊ ಇಷ್ಟಾದಮೇಲೆ ಈಗ ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ನೆಕ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ನೋಡ್ಕೋಬೇಕಾಗತ್ತೆ. ರೆಡಿ ಶೋಲ್ಡರ್ ನಮಗೆ ಬೇಕಾಗಿರುವಂಥದ್ದು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ರೆಡಿ ಶೋಲ್ಡರ್ ಬೇಕಾಗಿರೋದು ನಾನು 2 ಇಂಚಸ್ ರೆಡಿ ಶೋಲ್ಡರ್ ಇಟ್ಕೊಳ್ತೀನಿ. ಸೊ 2 ಇಂಚಸ್ಗೆ ನಾನು 2.25ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 2.25ಗೆ ಮಾರ್ಕ್ ಮಾಡಿಕೊಂಡ್ರೆ ಉಳಿದಿದ್ದು ನಾವು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 7.5 ನಮಗೆ 2.25 ಹೋದರೆ ಎಷ್ಟು ಉಳಿತದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 7.5 ಮೈನಸ್ 2.75 4.75 4.25 ಉಳಿತದೆ. 4.25 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲಿ ಡೀಪ್ ಬರ್ತೀನಿ ನಾನು 3 ಇಂಚಸ್ಸು. ಇಲ್ಲೂ ಕೂಡ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲೂ ಕೂಡ 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇದು ನೀಟಾಗಿ ಕಾಣಿಸುತ್ತೆ ಆ್ಯಕ್ಚುಲಿ, ಅದಕ್ಕೆ ನಾನು ಈ ಸ್ಕೇಲ್ನ ತೊಗೊಂಡಿದ್ದು. ಇಲ್ಲಿ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಡ್ತೀನಿ. ಇಲ್ಲಿ ನೆಕ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ನೆಕ್ ಶೇಪ್ನ ಈ ರೀತಿಯಾಗಿ ಡ್ರಾ ಮಾಡಿಕೊಂಡೆ. ಇಲ್ಲಿಂದ ನೋಡಿ 1/4 ಇಂಚಿಗೆ ನಾನು ಇಲ್ಲಿ ಶೋಲ್ಡರ್ ಮೈನಸ್ ಮಾಡ್ತೀನಿ. ಈ ಶೋಲ್ಡರ್ನ ಇಲ್ಲಿ ಮೈನಸ್ ಮಾಡ್ತೀನಿ. ಇದನ್ನು ಸ್ಟ್ರೈಟಾಗಿ ತೊಗೊಳ್ತೀನಿ ಇಲ್ಲಿ. ಓಕೆನಾ, ಇಷ್ಟು ಇಲ್ಲಿ ನಾನು ನೋಡಿ ನಿಮಗೆ ಇಲ್ಲಿ ಎಷ್ಟು ಡೀಪ್ ಬೇಕು ನೋಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಡೀಪ್ ತೊಗೊಳ್ತಾ ಇದ್ದೀನಿ. ಇಲ್ಲೊಂದು 1/2 ಇಂಚಷ್ಟು ಬಿಡ್ತೀನಿ. 1/2 ಇಂಚಷ್ಟು ಬಿಟ್ಟು ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು ನೋಡಿ 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿದ್ದೀನಿ. ನನಗೆ ಪಟ್ಟಿ ಎಷ್ಟು ಉಳಿಯುತ್ತೆ ನೋಡ್ಕೊಳ್ಳಿ. 3 ಇಂಚಸ್ ನನಗೆ ಪಟ್ಟಿ ಅನ್ನೋದು ಉಳಿಯುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮಿಡ್ಲ್ ಅಂದರೆ 9 ಇಂಚಸ್ ಅಂದರೆ ಮಿಡ್ಲಿಗೆ 4.5. ಇಲ್ಲಿ ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಈ ರೀತಿ ಶೇಪ್ನ ಸೇಮ್ ನಮ್ಮ ಸಿಸ್ಟರ್ಸ್ 3 ಮೆಂಬರ್ಸ್ ಇದೀವಲ್ಲ, 3 ಮೆಂಬರ್ಸ್ಗೂ ಒಂದೇ ಡಿಸೈನ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಈ ರೀತಿ ನಾನು ಕಟ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ಲಾಸ್ಟ್ ವೀಡಿಯೋದಲ್ಲಿ ಅದು 40 ಸೈಜ್ ಹಾಕಿದ್ದೀನಿ, 39-40 ಸೈಜ್ ಅವ್ರಿಗೆ. ಸೊ ಯಾರಿಗೆಲ್ಲ 39-40 ಸೈಜ್ ಅವ್ರಿಗೆ ನಿಮಗೆ ಬೇಕು ಅಂತಂದರೆ ವೀಡಿಯೋ ಒಂದ್ಸಲ ನೋಡಿ, ಚಾನಲಲ್ಲಿದೆ ನೋಡಿ. ಈ ರೀತಿ
ನೀವು ಉಪ್ಪಟ್ಟಿ ಐಪಟ್ಟಿಗೆ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಇನ್ನು ಸ್ವಲ್ಪ ಡೌನಿಗೆ ಬೇಕು ಈ ಥರ ಸ್ಲೋಪು ಅಂದರೆ ನೀವು ಈ ಥರ ತೊಗೋಬೋದು. ಇಲ್ಲಿ ನಾವು ಉಪ್ಪಟ್ಟಿ ಐಪಟ್ಟಿಗೆ ಮಾರ್ಕ್ನ ಮಾಡ್ಕೋಬೋದು. ಇಷ್ಟು ಬ್ಯಾಕ್ ಪಾರ್ಟು. ಒಂದ್ಸಲ ನಾನು ಚೆಕ್ ಮಾಡ್ಕೊಳ್ತೀನಿ. ಆರ್ಮೋಲ್ನ 8.5 ಬರುತ್ತೆ. ನನಗೆ 8 ಬೇಕಾಗಿರೋದು, 1/2 ಇಂಚು ನನಗೆ ಲೂಸಿಂಗ್ ಇರಲಿ. ಸೊ ಇದು ಪ್ಯಾಕ್ ಆಗಿರೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿರಲ್ಲ. ಸೊ ಹಾಗಾಗಿ ನಾನು 1/2 ಇಂಚು ಲೂಸಿಂಗಲ್ಲೇ ಇಟ್ಕೊಳ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು ನಾನೀಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ ನಾನು. ಇದನ್ನು ಇಲ್ಲಿ ಸ್ಟ್ರೈಟ್ ಆಗಿ ರೀತಿ ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೆಕ್ ಶೇಪ್ ನೋಡಿ, ಇಲ್ಲಿ ನನಗೆ ನೆಕ್ ಶೇಪ್ ಇಲ್ಲಿವರೆಗೂ ಬರಬೇಕಲ್ಲ. ನೋಡಿ ನೆಕ್ ಶೇಪ್ ಕೂಡ ನಾನು ಇಲ್ಲಿ ಕಟ್ ಮಾಡಿಕೊಂಡೆ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಈಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಪೇಪರ್ನ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ಕಟ್ ಮಾಡುವಾಗ. ಸೊ ಅದು ಅಷ್ಟುದ ಪೇಪರ್ ಎಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡು ನೀವು ನೋಡಿ ಪೇಪರ್ನ ಈ ರೀತಿ ಸ್ಟಿಕ್ ಮಾಡ್ಕೊಳ್ತೀನಿ. ಸೊ ನಮಗೆ ಸೈಡಿಗೆ ಸಾಕಾಗಲ್ಲ. ಸೈಡಿಗೆ ಬಂದಾಗ ಎಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿಕೊಂಡು ಎಕ್ಸ್ಟ್ರಾ ಇರೋ ಈ ಪೇಪರ್ನ ನಾನಿಲ್ಲಿ ಅಂಟಿಸ್ಕೊಳ್ತೀನಿ. ನೋಡೋಣ, ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಮಾರ್ಜಿನು ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆನೂ ಮಾರ್ಜಿನ ಬಿಡ್ತೀನಿ ನಾನು. ಇಲ್ಲೂ ಕೂಡ ನಾನು ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಮಾರ್ಜಿನ್ಗಿಂತ ಆ ಕಡೆ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿ. ಈಗ ನೋಡಿ ನನ್ನ ಫುಲ್ ಶೋಲ್ಡರ್ ಬಂದು 14 ಇಂಚಸ್ಸು. ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ 7 ಬರುತ್ತೆ. 14 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ 7 ಬರುತ್ತೆ. ಇದಕ್ಕೆ ನಾನೇನು ಲೂಸಿಂಗ್ನ ಆ್ಯಡ್ ಮಾಡಲ್ಲ. ಡೈರೆಕ್ಟಾಗಿ ನಾನು 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ಲೈನ್ ಮೇಲೆ 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಶೋಲ್ಡರ್ ಸ್ಲೋಪು ಎಷ್ಟು ಮಾರ್ಕ್ ಮಾಡ್ಕೋಬೇಕು ಅಂತ. ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ನಾನಿಲ್ಲಿ ಶೋಲ್ಡರ್ನ ಎಷ್ಟು 7 ಇಂಚ್ ತೊಗೊಂಡಿದ್ದೀನಿ. ಇದನ್ನು ಡಿವೈಡೆಡ್ ಬೈ 8 ಮಾಡ್ತೀನಿ. ನೋಡಿ 87 ಬರ್ತಿದೆ, ಅಂದರೆ 1 ಇಂಚ್ ಬರ್ತಿದೆ. 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಯಾಕೆ 8ಇಂದ ಡಿವೈಡ್ ಮಾಡಿದ್ವಿ ಅಂತಂದರೆ ಇಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ 8ಇಂದ ಡಿವೈಡೆಡ್ ಬೈ ಮಾಡ್ತೀನಿ. ಮುಂದೆನೂ ಪ್ಯಾಕ್ ನೆಕ್ ಆದರೆ 5ಇಂದ ಡಿವೈಡೆಡ್ ಬೈ ಮಾಡ್ಕೋಬೇಕಾಗುತ್ತೆ. ಇಷ್ಟು ನನ್ನ ನೆಕ್ ರೌಂಡ್ ಬಂದು 13. ಇದನ್ನು ಡಿವೈಡೆಡ್ ಬೈ 5 ಮಾಡ್ತೀನಿ. 2.6. ಇಲ್ಲೂ ಕೂಡ 2.6ನೇ ಮಾರ್ಕ್ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತ್ ಎಲ್ಲ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಟೇಪ್ನ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಫೆಕ್ಸ್ ಪಾಯಿಂಟ್ ಬಂದು 9.5 ಇದೆ. 10ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನನ್ನ ಒಂದು ಲೋಯರ್ ಚೆಸ್ಟ್ ಬಂದು 12 ಇಂಚಸ್ಸು. ನಾನು ಫುಲ್ ಟೋಟಲ್ ಲೆಂತ್ ಬಂದು 15 ಇಂಚಸ್ಸು. ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು ನಾನು 16 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? 16 ಇಂಚಸ್ಸು ನನ್ನ ಒಂದು ಫುಲ್ ಲೆಂತ್. 15 ಇಂಚಸ್ಸು ಫುಲ್ ಲೆಂತು. ನೀವು 15.5 ಇಟ್ಕೊಳ್ತೀನಿ. ನಾನು 16.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಲೆಂತಲ್ಲಿ ನೋಡ್ಕೊಳ್ಳಿ. ನಾನು ಇಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡೋದ್ರಿಂದ ನಾನು ಲೆಂತಲ್ಲಿ ಪ್ಲಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನನ್ನ ಒಂದು ಚೆಸ್ಟು 37. ಇನ್ನು ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. 6.15 ಬಂತು. ಇದರಲ್ಲಿ ಮೈನಸ್ 0.5 ಮಾಡ್ಕೊಳ್ತೀನಿ ನಾನು. 6.66 ಬಂತು. ಅಂದರೆ ನನಗಿಲ್ಲಿ 5.75 ಅನ್ನೋದು ಬರುತ್ತೆ. 6.66 ಅಂದರೆ 5.75ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಸ್ಟ್ರೈಟ್ ತೊಗೊಂಡ್ರೆ ಎಷ್ಟು ನೋಡಿ 6.75 ಬರುತ್ತೆ. ಸೇಮ್ 6.75 ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ. ಈ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಗೊತ್ತಾಗಲಿ ಅಂತ. ನೋಡಿ ಇದು ನಾವು ನಾರ್ಮಲಾಗಿ ಪ್ಯಾಕ್ ನೆಕ್ ಕೊಟ್ಟಾಗ ನಾವು ಯಾವ ಲೈನ್ ಮೇಲೆ ನಾವು ಮಾರ್ಕ್ನ ಮಾಡ್ಕೋಬೇಕು, ಚೆಸ್ಟ್ ಲೈನು ಅಂತ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಾಗ ಈಗ ನೋಡಿ ನಾನು ಶೋಲ್ಡರ್ನ ಮೈನಸ್ ಮಾಡ್ತೀನಿ. ಶೋಲ್ಡರ್ನ ಮೈನಸ್ ನಾನು ಎಷ್ಟು ಮಾಡ್ತೀನಿ ಅಂದರೆ ನೋಡಿ 1.5 ಇಂಚು ಶೋಲ್ಡರ್ ಮೈನಸ್ನ ಮಾಡ್ತೀನಿ ನಾನು. ಈ ಲೈನ್ ಏನಿದೆಯೋ ಈ ಲೈನ್ ಮೇಲೇ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು ನಾನು ಶೋಲ್ಡರ್ ಮೈನಸ್ ಮಾಡ್ತೀನಿ. ಶೋಲ್ಡರ್ ಮೈನಸ್ ಮಾಡಿದ್ಮೇಲೆ ನನಗೆ ನೋಡಿ 5.5 ಸಿಗುತ್ತೆ. 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 5.5ಇಂದ ಇಲ್ಲಿಂದ ನೋಡಿ ನಾನು
ಇಲ್ಲಿ ನೋಡಿ ನಿಮಗೆ ಡಿಫ್ರೆನ್ಸೇಷನ್ ಬರುತ್ತೆ. ಇಲ್ಲಿಂದ ನಾನು 5 ಮುಕ್ಕಾಲನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ, 1 ಪಾಯಿಂಟು ಕಡಿಮೆ ಬರುತ್ತೆ ನೋಡಿ. 5 ಮುಕ್ಕಾಲು, ಇಲ್ಲಿಂದ 5 ಮುಕ್ಕಾಲು ಅಂದರೆ ಮೇಲಿಂದ ಚೆಕ್ ಮಾಡ್ಕೊಳ್ಳಿ. 6ವರೆಗೆ 1 ಲೈನ್ ಕಡಿಮೆ, ಇಲ್ಲೂ ಕೂಡ 6ವರೆಗೆ 1 ಲೈನ್ ಕಡಿಮೆ. ಇಲ್ಲಿ ಬರುತ್ತೆ ನಮ್ಮ ಚೆಸ್ಟ್ ಲೈನ್. ಇದು ನಮ್ಮ ಚೆಸ್ಟ್ ಲೈನ್ ಆಗಿರುತ್ತೆ. ಸೇಮ್ ಇದು ಎಷ್ಟಿದೆಯೋ ನೋಡ್ಕೊಳ್ಳಿ, ಎಷ್ಟಿದೆ 5.5 ಇದೆ. ಸೇಮ್ 5.5 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿದ್ದು ಸಾಕಾಗಲ್ಲ ನಮ್ಮ ಸ್ಕೇಲು. ಈ ರೀತಿ ಈಗ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ನಾನು ಚೆಸ್ಟ್ ಲೈನ್ ಮೇಲೆ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನನ್ನ ಚೆಸ್ಟ್ ಬಂದು 37, ಇದಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ತೀನಿ ನಾನು, 39 ಆಗುತ್ತೆ. 39ಗೆ ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ನಮಗೆ ನೋಡಿ 9.75 ಬರ್ತಿದೆ. 9.75 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ 9 ಮುಕ್ಕಾಲು ಬರುತ್ತೆ. 9 ಮುಕ್ಕಾಲು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ನೀವು ಮಾರ್ಜಿನ್ ಬೇಕಾದ್ರೆ ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಮಾಡ್ಕೊಳ್ತೀನಿ ಅಂದರೆ ನೀವು ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಪೇಪರ್ ಇದೆ ಅಂತ ನಾನು ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ ರೆಡಿ ಶೋಲ್ಡರ್ ನಮಗೆ ಎಷ್ಟು ಬೇಕು ಅಂತ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನನಗೆ ರೆಡಿ ಶೋಲ್ಡರ್ ಬೇಕಾಗಿರೋದು 2.25 ಇಂಚು ನೋಡಿ. 2.25 ರೆಡಿ ಶೋಲ್ಡರು. ಉಳಿದಿದ್ದು ನೆಕ್ ಬಿಡ್ತು. ಕರೆಕ್ಟಾಗಿ ನನ್ನ ನೆಕ್ ಬಿಡ್ತು 2.6 ಬರ್ತಿದೆ. ನೆಕ್ ಡೀಪ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನೆಕ್ ಡೀಪ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ 8 ಇಂಚಸ್. ಓಕೆನಾ. ಇಲ್ಲಿ ನೋಡಿ 2.25 ಇಂಚ್ ಬರ್ತಿದೆಯಲ್ಲ, ಇಲ್ಲಿ ನಾನು 2ವರೆಗೆ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚ್ ಕಡಿಮೆ ಮಾಡಿ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಇಲ್ಲಿ ಕೂಡ ಒಂದು ಬಾಕ್ಸ್ ಥರ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಈಗ ನೆಕ್ ಶೇಪು ಯಾವ್ದು ಬೇಕಾದರೂ ಕೊಡಿ. ನಾವು ಸೇಮು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ನಾವು ನಮ್ಮ ಸಿಸ್ಟರ್ಸು. ಸೊ ಹಾಗಾಗಿ ನೋಡಿ ಇಲ್ಲಿಂದ ನಾನು ಒಂದು 2.5 ಇಂಚ್ ಮೇಲೆ ತೊಗೊಳ್ತೀನಿ. ಇಲ್ಲಿಂದ 1 ಇಂಚು ನಾನು ಹೊರಗಡೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಓಕೆನಾ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಕೂಡ ಸೇಮ್ ನೋಡಿ, ಇಲ್ಲೇ ನಾವು ನೆಕ್ ಲೈನ್ ಎಂಡ್ ಮಾಡಿದ್ದೀವ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ. ಇಲ್ಲಿ ನೋಡಿ ಸ್ಕ್ಯಾಲಪ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ಕ್ಯಾಲಪ್ಗೋಸ್ಕರ 1/2 ಇಂಚ್ ಡೌನ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಇಲ್ಲಿ ನಾನು ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಸುಮ್ಮನೆ ತೋರಿಸ್ತಿರೋದಷ್ಟೇ. ಈ ರೀತಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಜಸ್ಟ್ ನಾನು ಡ್ರಾ ಮಾಡಿ ತೋರಿಸ್ತಿದ್ದೀನಿ ಅಷ್ಟೇ. ಈಗ ನಾನಿಲ್ಲಿ ನೆಕ್ ಶೇಪ್ನ ಆರ್ಮೋಲ್ ಕರ್ವ್ ಸ್ಕೇಲಲ್ಲಿ ಆರ್ಮೋಲ್ ಶೇಪ್ನ ಕ್ಲಿಯರ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ ರೀತಿ ಸೆಟ್ ಮಾಡ್ಕೊಳ್ತೀನಿ. ಈ ರೀತಿ ಸೆಟ್ ಮಾಡಿಕೊಂಡು ಈಗ ನೋಡಿ ಇವ್ರ ನನ್ನ ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟು ಡಿಫ್ರೆನ್ಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ತೀನಿ. ಅಪ್ಪರ್ ಚೆಸ್ಟ್ ಬಂದು 34 ಇದೆ ನೋಡಿ. 37 ನನ್ನ ಒಂದು ಚೆಸ್ಟು ಮೈನಸ್ 34 ಮಾಡ್ತೀನಿ. 3 ಇಂಚಸ್ ಡಿಫ್ರೆನ್ಸ್ ಬರ್ತಿದೆ. 3 ಇಂಚಸ್ನ ನಾನು ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. 3/4 ಇಂಚ್ ನನಗೆ ಡಿಫ್ರೆನ್ಸ್ ಅನ್ನೋದು ಬರ್ತಿದೆ. 3/4 ಇಂಚ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಇಲ್ಲಿಗೆ. ಓಕೆನಾ. ಇದು ನನ್ನ ಅಪ್ಪರ್ ಚೆಸ್ಟ್ ಮಾರ್ಕಿಂಗ್ ಅನ್ನೋದು. ಇಲ್ಲಿ ನೋಡಿ ನನಗೆ ಪೇಪರ್ ಅನ್ನೋದು ನಾನು ಇಲ್ಲಿ ಅಂಟಿಸ್ಕೊಳ್ತೀನಿ. ನಮಗೆ ಇಲ್ಲಿ ಮಾರ್ಕಿಂಗ್ ಅನ್ನೋದು ಬರುತ್ತಲ್ಲ, ಸೊ ಪೇಪರ್ ಅನ್ನೋದು ಎಕ್ಸ್ಟ್ರಾ ಪೇಪರ್ ಅನ್ನೋದು ನಾನು ಇಲ್ಲಿ ಅಂಟಿಸ್ಕೊಳ್ತೀನಿ. ಇಲ್ಲಿಂದ ಈ ರೀತಿ ಪೇಪರ್ ಅನ್ನೋದು ನಾನು ಸ್ಟಿಕ್ ಮಾಡಿಕೊಂಡೆ. ಈಗ ನಾನಿಲ್ಲಿ ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ನೋಡಿ, ಅಪೆಕ್ಸ್ ಪಾಯಿಂಟ್ ಬಂದು ಇಲ್ಲಿಂದ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಅಪೆಕ್ಸ್ ನೋಡಿ ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಆ ಬ್ಲೌಸ್ ಲೆಂತು ಇಲ್ಲಿಂದ ಮಾರ್ಕ್ ಮಾಡಿಕೊಂಡ್ರು ನನಗೆ ಸೇಮೇ ಬರುತ್ತೆ. ಅಪೆಕ್ಸ್ ಪಾಯಿಂಟ್ ನನಗೆ 9.5 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ನನ್ನ ಒಂದು ಅಪೆಕ್ಸ್ ಟು ಅಪೆಕ್ಸ್ ಮಾರ್ಕ್ ಮಾಡ್ಕೊಳ್ತೀನಿ. ಅಪೆಕ್ಸ್ ಟು ಅಪೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ 37 ನನ್ನ ಚೆಸ್ಟು ಡಿವೈಡೆಡ್ ಬೈ 10 ಮಾಡ್ಕೊಳ್ತೀನಿ. 3.7 ಅನ್ನೋದು ಬರುತ್ತೆ. 3.7 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ 3/4 ಬರುತ್ತೆ. 3/4 ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 3/4ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ 3/4 1/2 ಇಂಚ್ ಕಡಿಮೆ ಮಾಡಿ 3/4ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ ಡ್ರಾ ಮಾಡ್ಕೊಳ್ತೀನಿ. ನಾನು ಒಂದು ಡಾಟ್ ವಿಡ್ತ್ ತೊಗೊಳ್ತಾ ಇದ್ದೀನಿ ನಾನು 4.5 ಇಂಚು.
ಸೊ 4.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ನಾವು ಪ್ರಿನ್ಸಸ್ ಕಟ್ ಮೆಥಡಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದಾಗೋದಿಲ್ಲ, ನಮ್ಮ ಮೆಷರ್ಮೆಂಟಲ್ಲಿ ಚೇಂಜಸ್ ಆಗುತ್ತಷ್ಟೇ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ 3/4 ಇಂಚ್ ಎಲ್ಲಿ ಬರುತ್ತೆ ನೋಡಿಕೊಂಡು 3/4 ಇಂಚ್ ಬರೋ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್. ಈಸಿ ಮೆಥಡಲ್ಲಿ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ ಇಲ್ಲಿಂದ ಇಲ್ಲಿಗೆ ನಾನು 1/2 ಇಂಚ್ ತೊಗೊಳ್ತೀನಿ. ಡಾಟ್ ಬಿಡ್ತು ಬಂದು 1/2 ಇಂಚ್ ಸಾಕು. 1/2 ಇಂಚಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಕಾಣಿಸ್ತಿದೆಯಲ್ಲ ನಿಮಗೆ? ಕಾಣಿಸ್ತಿದೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನೋಡಿ ಇಲ್ಲಿ ನಾನು ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ನನ್ನ ಒಂದು ವೇಸ್ಟ್ ಬಂದು 30 ಇದೆ. 30ನ /4 ಮಾಡ್ಕೊಳ್ತೀನಿ. 7.5 ಇದೆ. 7.5ಗೆ ನಾನಿಲ್ಲಿ ಪ್ಲಸ್ ಮಾಡ್ಕೊಳ್ತೀನಿ 4.5ನ. ಇಲ್ಲೇನು ಡಾಟ್ ಬಿಟ್ಟು ತೊಗೊಂಡಿದ್ದೀನೋ ಇದನ್ನು ನಾನು ಪ್ಲಸ್ ಮಾಡ್ಕೊಳ್ತೀನಿ. ನೋಡಿ ಪ್ಲಸ್ 4.5 12 ಇಂಚಸ್ ಬರುತ್ತೆ. 12 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ 12 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ನಮಗೆ ಈ ಒಂದು ಲೈನು ಈ ಒಂದು ಲೈನ್ನ ಸೇರಿಸಿ ಚೆಸ್ಟ್ ಲೈನು ಮತ್ತು ವೇಸ್ಟ್ ಲೈನ್ನ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ ಅಪ್ಪರ್ ಚೆಸ್ಟ್ ಲೈನ್ನ ಡ್ರಾ ಮಾಡಿಲ್ಲ, ಅದಲ್ಲೇ ಹಂಗೆ ಉಳಿಸ್ಕೊಂಡಿದ್ದೀನಿ. ಈ ಲೈನ್ನ ಮಾತ್ರ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನೋಡಿ 12 ಇಂಚಸ್ಗೆ ಮಾರ್ಕ್ ಮಾಡಿದ್ವಲ್ಲ ನಾವು, ನಮಗಿಲ್ಲಿ 12 ಇಂಚಸ್ ಅನ್ನೋದು ಬರುತ್ತೆ. ಈ ರೀತಿ ಬಂದಮೇಲೆ ಈಗ ನಾವು ಇಲ್ಲಿ ಶೇಪ್ನ ಕೊಡಬೇಕು. ಪ್ರಿನ್ಸಸ್ ಕಟ್ ಶೇಪ್ನ ಕೊಡೋದಕ್ಕೆ ನೋಡಿ ಟೇಪ್ನ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಎಲ್ಲಿಗೆ ಮಾರ್ಕ್ ಇದೆ 8 ಇಂಚಸ್ ಇದೆ. ಈಗ ನಾನು 4 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ 4 ಇಂಚಸ್ ಇದೆ. 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೇಮ್ ಇಲ್ಲೂ ಕೂಡ ಮಿಡ್ಲಿಗೆ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ 1/2 ಇಂಚ್ ಬರಲಿ. ನಾನು ಹಾಗೆ ಫ್ರೀ ಹ್ಯಾಂಡಲ್ಲೇ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ ಈ ರೀತಿ. ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡಬೇಕು. ಇಲ್ಲ ನೀವು ಫ್ರೆಂಚ್ ಕರ್ವ್ ಸ್ಕೇಲ್ ಯೂಸ್ ಮಾಡ್ತೀನಿ ಅಂದ್ರೂ ಡ್ರಾ ಮಾಡ್ಕೋಬೋದು. ನೋಡಿ ಅದು ಕೂಡ ನಿಮಗೆ ಅದೇ ರೀತಿಯೇ ಬರುತ್ತೆ ಈ ರೀತಿ. ಈಗ ಒಂದು ಸಲ ಲೆಂತ್ನ ಚೆಕ್ ಮಾಡ್ಕೊಳ್ಳೋಣ. 6.75 ಬರುತ್ತೆ. ಸೊ ಇಲ್ಲಿಂದ ಕೂಡ 6.75 ಬರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಟೇಪ್ನ ನೀಟಾಗಿ ರೀತಿ ಮೂವ್ ಮಾಡ್ಕೊಂಡು ಹೋಗಿ 6.75 ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಫಿಕ್ಸ್ ಪಾಯಿಂಟ್ ಇಲ್ಲಿಂದ ನೋಡಿ 6.75 ಇಲ್ಲೂ ಕೂಡ 6.75 ಬರೋ ಥರ ನಾನಿಲ್ಲಿ ಟೇಪ್ನ ಮೂವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 1.5 ಇಂಚ್ ಇದೆ. 1.5 ಎಲ್ಲ ಅರ್ಧ ಅಂದರೆ ನನಗೆ 3/4 ಇಂಚ್ ಬರುತ್ತೆ. 3/4 ಇಂಚ್ ನಾನಿಲ್ಲಿ ಮೈನಸ್ ಮಾಡ್ತೀನಿ. ಇಲ್ಲಿ 3/4 ಇಂಚಲ್ಲಿ 1.5 ಅಂದರೆ ಇಲ್ಲಿ 3 ಇಂಚ್ ಮೈನಸ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಏನು ಬರುತ್ತೋ ಅದರಲ್ಲಿ ಡಬಲ್ ಇಲ್ಲಿ ಮೈನಸ್ ಮಾಡಬೇಕು, ಅದರಲ್ಲಿ ಅರ್ಧ ಇಲ್ಲಿ ಮೈನಸ್ ಮಾಡಬೇಕು. ಸೊ ಇದು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಿಮಗೆ ಈ ರೀತಿ. ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಈಗ ಒಂದು ಸಲ ಅಪ್ಪರ್ ಚೆಸ್ಟ್ ಲೈನು ಮತ್ತು ಇಲ್ಲಿ ನಾವು ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಇಲ್ಲ ನಮಗೆ ಏನು ಡ್ರೆಸ್ಸಲ್ಲಿ ನಮಗೆ ಹಿಪ್ ಕರ್ವ್ ಸ್ಕೇಲ್ ಬರುತ್ತಲ್ಲ ಅದರಲ್ಲೂ ಕೂಡ ನಾವು ಮಾರ್ಕ್ನ ಮಾಡ್ಕೋಬೋದು. ನೋಡಿ ಹಿಪ್ ಕರ್ವ್ ಸ್ಕೇಲ್ನ ನಾವು ಯಾವ ರೀತಿ ಪ್ಲೇಸ್ ಮಾಡ್ಕೋಬೇಕು, ಇದನ್ನಾದರೆ ಈ ರೀತಿ ಪ್ಲೇಸ್ ಮಾಡ್ಕೊಂಡು ನೀವು ಮಾರ್ಕ್ನ ಮಾಡ್ಕೋಬೋದು. ಹಿಪ್ ಕರ್ವ್ ಸ್ಕೇಲ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಮ್ಮ ಒಂದು ನೋಡಿ ನೋಡಿ ಎಷ್ಟು ನೀಟಾಗಿ ಮಾರ್ಕಿಂಗ್ ಅನ್ನೋದು ಬಂತು. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಮಾಡ್ತಾಯಿದ್ದೀನಿ, ನಿಮಗೆ ಕಾಣಿಸುತ್ತೆ ಅಂತ. ಇದು ನಮ್ಮ ಅಪ್ಪರ್ ಚೆಸ್ಟ್ಗೂ ಮತ್ತು ಮಿಡ್ಲ್ ಚೆಸ್ಟ್ಗೂ ಡಿಫ್ರೆನ್ಸು. ಓಕೆನಾ? ಇಲ್ಲಿಂದ 1.5 ಇಂಚ್ ಮಾರ್ಜಿನ್ನ ತಗೊಳ್ತೀನಿ. ನೋಡಿ ಇಲ್ಲಿ 1.5 ಇಂಚ್ ಮಾರ್ಜಿನ್, ಇಲ್ಲೂ ಕೂಡ 1.5 ಇಂಚು ಮಾರ್ಜಿನ್. ಈಗ ಸೈಡ್ಸ್ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಇಲ್ಲಿಂದ ನಾನು ಚೆಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಗೆ ನನಗೆ ನೋಡಿ ಇಲ್ಲಿ 1/4 ಇಂಚಷ್ಟು ಡಿಫ್ರೆನ್ಸ್ ಬರ್ತಿದೆ. ಇದನ್ನು ನಾವು ಇಲ್ಲಿ ಇದೇನು ಕ್ರಾಸ್ ಬಂದಿದೆಯಲ್ಲ ಲೈನು ನೋಡಿ, ನಾವು ವೇಸ್ಟ್ ಲೈನ್ ಮಾರ್ಕ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಈ ಕ್ರಾಸ್ ಏನು ಮಾಡಿದ್ದೀನೋ ಈ ಕ್ರಾಸ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಕ್ರಾಸ್ ಹೋಗಿದೆ ಅಂತ. ಈ ಥರ ನಿಮಗೆ ಸ್ಕೇಲ್ ಇದ್ದರೆ ಸ್ಕೇಲ್ ಥರ ಟ್ರಯಾಂಗಲ್ ಥರ ಇದೆಯಲ್ಲ ಇದು ನೋಡಿ, ಈ ಲೈನ್ ಮೇಲೆ ನಾವು ಪ್ಲೇಸ್ ಮಾಡ್ಕೊಂಡ್ರೆ ಈ ರೀತಿ ನಮ್ಗೆ ಎಷ್ಟು ಕ್ರಾಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಅಷ್ಟು ಕ್ರಾಸ್ನ ನಾವಿಲ್ಲಿ ತೊಗೋಬೋದು ಈ ರೀತಿ ಡೌನ್ಗೆ. ನೋಡಿ ಈ ರೀತಿ ಡೌನ್ಗೆ ತೊಗೊಂಡು ನಾವಿಲ್ಲಿ ಫ್ರೆಂಚ್ ಆರ್ಮೌಲ್ ಸ್ಕೇಲ್ನ ಶೇಪ್ನ ಕೊಡ್ಬೋದು. ನಿಮಗೆ ಈ ಥರ ಸ್ಕೇಲಲ್ಲಿ ನೋಡೋದಾದರೆ ನೋಡಿ ಸ್ಕೇಲು ಈ ಲೈನ್ ಸ್ಟ್ರೈಟ್ ಇಟ್ಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ, ಇಷ್ಟು ನಮಗೆ ಡಿಫ್ರೆನ್ಸ್ ಬರುತ್ತೆ. ಈ ಡಾಟ್ನ ಮೈನಸ್ ಮಾಡಿದಾಗ ಈ ಡಿಫ್ರೆನ್ಸನ್ನು ನಾವು ಫ್ರೆಂಚ್ ಆರ್ಮೌಲ್ ಸ್ಕೇಲ್ನ ಯೂಸ್ ಮಾಡಿ ಅದನ್ನು ಮೈನಸ್ ಮಾಡ್ಕೊಳ್ಳೋಣ. ಸೊ ಇಷ್ಟು
ಈಗ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು ಕೂಡ ಅಷ್ಟೇ, ನಾನು ಒಂದು 1/4 ಇಂಚಷ್ಟು ಈ ರೀತಿ ಮೈನಸ್ ಮಾಡ್ತೀನಿ. ಈ ಲೈನ್ ಏನಿದೆಯೋ ಮಿಡ್ಲ್ಗೆ ಆ ಲೈನ್ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಕೇಲ್ನ ಸ್ಟ್ರೈಟ್ ಇಟ್ಕೊಂಡು ಈ ರೀತಿ ನೀವು ಸ್ಟ್ರೈಟ್ ಲೈನ್ನ ಹಾಕೊಳ್ಳಿ. ಇಷ್ಟು ಪ್ರಿನ್ಸೆಸ್ ಕಟ್ ಪಾರ್ಟು. ಈಗ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ ನೋಡಿ. ನಾನು ನೋಡಿ ಇದು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಾಟ್ನ ಸ್ಟಿಚ್ ಮಾಡಿದಾದಮೇಲೆ ನಾನು ಚೆಕ್ ಮಾಡಿಕೊಂಡು ಉಳಿದಿದ್ದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದೆಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಕೂಡ ಅಷ್ಟೇ ಎಕ್ಸಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಇದು ಅಷ್ಟೇ ನೀಟಾಗಿ ನಾವೇನು ಶೇಪ್ ಕೊಟ್ಟಿದ್ದೀವೋ ಆ ಶೇಪ್ ಮೇಲೆ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿಗೆ ಎಂಡ್ ಮಾಡಬೇಕು. ಈಗ ನಾವು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಲೈನ್ ಏನಿದೆಯೋ ಫಸ್ಟ್ ಲೈನು ಅದನ್ನು ಇನ್ನೊಂದು ಲೈನ್ ಮೇಲೆ ಈ ರೀತಿ ಪ್ಲೇಸ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಪ್ಲೇಸ್ನ ಮಾಡಿದ್ಮೇಲೆ ನಮಗೆ ಈ ಲೈನ್ ಅನ್ನೋದು ನೀಟಾಗಿ ಬರಲ್ಲ. ನೋಡಿ ಇಲ್ಲಿ ಫ್ರೆಂಚ್ ಕ್ರಾಸ್ ಸ್ಕೇಲ್ನ ಯೂಸ್ ಮಾಡಿ ನೋಡಿ, ನಿಮಗೆ ಕರೆಕ್ಟಾಗಿ ಬರಲ್ಲ. ಆವಾಗ ಏನು ಮಾಡ್ತೀವಿ ನೋಡಿ, ಇದನ್ನು ನೀಟಾಗಿ ಇನ್ನೊಂದ್ಸಲ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ. ಕಾಣಿಸ್ತಿದೆ ಅಂದ್ಕೊತಿದ್ದೀನಿ, ಒಂದು ನಿಮಿಷ ನೋಡಿ. ನಾವು ಈ ಲೈನ್ ಏನು ತೊಗೊಂಡಿದ್ದೀವಿ ಈ ಥರ ಕ್ರಾಸಾಗಿ, ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿಂದ ನೀಟಾಗಿ ನಾವು ಈ ಥರ ಶೇಪ್ನ ಡ್ರಾ ಮಾಡ್ಕೋಬೇಕು. ಇದು ನಮ್ಮ ಫೈನಲ್ ಆರ್ಮೋಲು ಶೇಪ್ ಅನ್ನೋದು. ಫ್ರಂಟ್ ಪಾರ್ಟಲ್ಲಿ ಫೈನಲ್ ಆರ್ಮೋಲ್ ಶೇಪ್ ಅನ್ನೋದು ನಮಗೆ ಈ ರೀತಿ ಬರುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟ್ನ ಇಲ್ಲಿ ಪ್ಲೇಸ್ ಮಾಡಿ ನೋಡಿ. ಇವಾಗ ನಮಗೆ ಕರೆಕ್ಟಾಗಿ ಇಲ್ಲಿ ನನಗೆ ಸರಿ ಹೋಗುತ್ತೆ. ಕಾಣಿಸ್ತಿದೆ ನಿಮಗೆ? ಇಲ್ಲಿ ಇಟ್ಕೊಳ್ತೀನಿ ಇರ್ತೀರಿ ನೋಡಿ. ಇಲ್ಲಿಂದ ನಮ್ಗೆ ಇಲ್ಲಿ ಮೈನಸ್ ಆಗಿದೆಯಲ್ಲ, ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ನಮಗೆ ಕರೆಕ್ಟಾಗಿ ನೋಡಿ ಇಲ್ಲಿ ಲೈನ್ ಮೇಲೆ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗ್ತಿದೆ. ನಮ್ಗೆ ಇಲ್ಲಿ ಡಾಟ್ ಇಟ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಸೊ ಇವಾಗ ಇದನ್ನು ಆರ್ಮಲ್ನ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಆರ್ಮೋಲ್ನ ಕಟ್ ಮಾಡಿದ್ದಾಯಿತು. ಈಗ ಪ್ರಿನ್ಸೆಸ್ ಕಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಪ್ರಿನ್ಸೆಸ್ ಕಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿಂದ ಈ ರೀತಿ ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕಿಂಗ್ ಅನ್ನೋದು ಬರುತ್ತೆ. ಇಲ್ಲಿಂದ ಒಂದು 1/4 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಮೇಲಕ್ಕೆ ಮಾಡಿಕೊಂಡು ಇಲ್ಲೂ ಕೂಡ ಒಂದು 1/2 ಇಂಚು ಈ ಥರ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಚ್ ಕರ್ವ್ ಸ್ಕೇಲ್ನ ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನನಗೆ ಇಲ್ಲೂ 1/4 ಇಂಚು ಇಲ್ಲೂ 1/2 ಇಂಚು ಮೈನಸ್ ಆಗ್ತಿದೆ. ಸೊ ಇಲ್ಲಿ ನಾನು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಈಗ ಪ್ರಿನ್ಸೆಸ್ ಕಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನೋಡಿ ಪ್ರಿನ್ಸೆಸ್ ಕಟ್ ಶೇಪ್ನ ಕಟ್ ಮಾಡಿದ್ದಾಯಿತು. ಇದನ್ನ ಸ್ವಲ್ಪ ನಾನು ಅಂಟಿಸ್ಕೊಳ್ತೀನಿ. ಇದು ಇದನ್ನ ಅಂಟಿಸ್ಕೊಂಡ್ಮೇಲೆ ನೋಡಿ ಇದನ್ನು ನೀಟಾಗಿ ಎಕ್ಸಸ್ ಇದೆಯಲ್ಲ ಇದನ್ನು ಕೂಡ ನಾನು ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತೀನಿ. ಇದು ಕೂಡ ನಮಗೆ ನೀಟಾಗಿ ಬರಬೇಕು. ನೋಡಿ ಇದು ಅಷ್ಟೇ. ನೋಡಿ ಇಲ್ಲಿ ನನಗೆ ನೀಟಾಗಿ ಬರಲಿಲ್ಲ. ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ನ ಕೊಡ್ತೀನಿ. ಈ ರೀತಿ ನೀಟಾಗಿ ರೌಂಡ್ ಶೇಪ್ನ ಕೊಡಬೇಕಾಗತ್ತೆ. ಅಫೆಕ್ಸ್ ಪಾಯಿಂಟ್ ಎಲ್ಲಿ ಅಂತ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಅಫೆಕ್ಸ್ ಪಾಯಿಂಟು ಇದು ಅಫೆಕ್ಸ್ ಪಾಯಿಂಟು ಅಫೆಕ್ಸ್ ಟು ಅಫೆಕ್ಸು ಮ್ಯಾಚ್ ಆಗಬೇಕು ನಮಗೆ. ನೋಡ್ಕೊಳ್ಳಿ. ಇಲ್ಲಿ ಮ್ಯಾಚ್ ಆಗ್ತಿದೆ. ಹಾಗೆ ಡೌನ್ಗೆ ಬರ್ತಾ ನಮಗೆ ಅಫೆಕ್ಸ್ ಟು ಅಫೆಕ್ಸು ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲಿವರೆಗೂ ಮ್ಯಾಚ್ ಆಗುತ್ತೋ ಅಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಇಲ್ಲಿಗೆ ಮ್ಯಾಚ್ ಆಯಿತು. ಇಲ್ಲಿ ನೋಡಿ ನಮಗೆ ಇಲ್ಲಿಗೆ ಬೇಕಾಗಿರುವಂಥದ್ದು. ಓಕೆನಾ? ಈ ಪಾಯಿಂಟ್ ನಾನು ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಇದು ನಿಮಗೆ ಡಿಫ್ರೆನ್ಸ್ ಬಂದಾಗ ನೀವು ಈ ರೀತಿ ಕೂಡ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ನಮಗೆ ಡಿಫ್ರೆನ್ಸ್ ಬರ್ತಿದೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ತೀನಿ. ಅಫೆಕ್ಸ್ ಪಾಯಿಂಟು ಇಲ್ಲಿಗೆ ನಮಗೆ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಈ ಕ್ರಾಸ್ ಬಂದಿರೋದನ್ನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಇದು ಕೂಡ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬೇಕು.
1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇರೋದು ಇದನ್ನ ಕಟ್ ಮಾಡ್ಕೊಳ್ತೀನಿ. ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಇಲ್ಲೂ ಈ ಪೀಸ್ಗೂ ಇಲ್ಲಿ 1/2 ಇಂಚ್ ಬೇಕು, ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಇದಕ್ಕೂ ಕೂಡ 1/2 ಇಂಚ್ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಇಲ್ಲೂ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿನ್ನ ತಗೋಬೇಕು. ಸೊ ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟ್, ಫ್ರಂಟ್ ಪಾರ್ಟು. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನಾನು ನೋಡಿ ಸ್ಲೀವ್ನ ಇಲ್ಲಿ ಸಿಂಗಲ್ ಲೇಯರಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ಕಟ್ ಮಾಡಲ್ಲ, ಸಿಂಗಲಲ್ಲಿ ಕಟ್ ಮಾಡ್ತೀನಿ. ಇಲ್ಲ ಡಬಲ್ ಫೋಲ್ಡಲ್ಲಿ ಕಟ್ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸಿಂಗಲ್ ಫೋಲ್ಡಲ್ಲೇ ಕಟ್ ಮಾಡ್ಕೊಳ್ತೀನಿ ನಾನು. ಇಲ್ಲ ಡಬಲ್ ಫೋಲ್ಡಲ್ಲೂ ಕಟ್ ಮಾಡ್ಕೋಬೋದು. ನೋಡಿ ಪೇಪರ್ ಉಳಿದಿದೆ, ಇದನ್ನು ನಾನು ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ನೋಡಿ ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತ್ ಬೇಕಾಗಿರೋದು ನನಗೆ 10.5 ಇಂಚು. ಸೊ 10.5 ಇಂಚಿಗೆ ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಇನ್ನು ನೋಡಿ 10.5 ಇಂಚ್ ಅಂದರೆ 11.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಎಕ್ಸ್ಟ್ರಾ ಮಾರ್ಜಿನ್ ಈ ಕಡೆಗೆ. ಈ ಕಡೆ ಒಂದು ಮಾರ್ಜಿನ್ನ ಬಿಟ್ಬಿಟ್ಟಿದ್ದೀನಿ. ನೋಡಿ 11.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಈ ರೀತಿ ಸೇಮ್ 11.5 ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಸೊ ಈಗ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ. ನನಗೆ ಹ್ಯಾಂಡ್ ಲೂಸ್ ಬೇಕಾಗಿರೋದು ಅರೌಂಡ್ 10 ಇಂಚು. ಇಲ್ಲಿ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಮಗೆ 3.7 ನಾನು ಡೌನಿಂಗನ್ನು ತೊಗೊಳ್ತೀನಿ, ಹ್ಯಾಂಡ್ ಡೌನಿಂಗು. ಓಕೆನಾ. ಈಗ ಒಂದು ಸಲ ಬ್ಯಾಕ್ ಪಾರ್ಟ್ನ ಚೆಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಚೆಕ್ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ನಾನಿಲ್ಲಿ ಚೆಕ್ ಮಾಡ್ಕೊಳ್ತೀನಿ. ನೋಡಿ 8 ಇಂಚಸ್ ಬೇಕು ನನಗೆ ಬ್ಯಾಕಲ್ಲಿ. ಫ್ರಂಟಲ್ಲಿ ಚೆಕ್ ಮಾಡ್ಕೊಳ್ಳೋದಾದರೆ ಇಲ್ಲೂ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಟೇಪ್ನ ನೋಡಿ ಇಲ್ಲಿ ನನಗೆ 7.75 ಬರ್ತಿದೆ. 8 ಇಂಚು ನನಗೆ ಇಲ್ಲಿ ಬರಬೇಕು. ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿ 3.7ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಗೆ 8 ಇಂಚಸ್ಸು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಫ್ರೀ ಹ್ಯಾಂಡಲ್ಲೇ ಶೇಪ್ನ ಡ್ರಾ ಮಾಡ್ಕೋಬೇಕು ಅಂದರೆ ಈ ರೀತಿ ನೀಟಾಗಿ ಮಾಡ್ಕೋಬೋದು. ಇಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಹತ್ರ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಇಲ್ಲಿ ನಮಗೆ ಎಷ್ಟು ಕ್ರಾಸ್ ಹೋಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಸ್ಕೇಲ್ ಇದೆಯಲ್ಲ, ಇದೆಷ್ಟು ಕ್ರಾಸ್ ಹೋಗಿದೆ ಲೈನ್ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿಕೊಂಡು ಈ ಲೈನ್ನ ಹಿಂಗೆ ಸ್ಟ್ರೈಟ್ ಮಾಡಬೇಕಾಗತ್ತೆ. ಓಕೆನಾ. ಸೇಮ್ ಇದು ಕೂಡ ಅಷ್ಟೇ. ಇಲ್ಲಿ ಎಷ್ಟು ಕ್ರಾಸ್ ಹೋಗಿದೆ ಚೆಕ್ ಮಾಡ್ಕೊಳ್ಳಿ. ಇದನ್ನು ಇಷ್ಟು ಕ್ರಾಸ್ ತಗೋಬೇಕಾಗತ್ತೆ. ಇಷ್ಟು ಮಾರ್ಕಿಂಗ್ ಅನ್ನೋದು. ಸೊ ಇಲ್ಲಿ ಫ್ರಂಟ್ ಶೇಪ್ನ ಕೊಡೋದಾದರೆ ಇಲ್ಲಿ 1.5 ಇಂಚ್ ಮಾರ್ಜಿನ್ನು ಇಲ್ಲಿಂದ ನೋಡ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಫೋಲ್ಡ್ನ ಮಾಡಿಕೊಂಡು ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚು ನೀವು ಒಳಗಡೆಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಕಂಪಲ್ಸರಿ 1/2 ಇಂಚು. ಇಲ್ಲಿಂದ ನೀವು ಶೇಪ್ನ ಈ ರೀತಿ ನೋಡಿ ಇಲ್ಲಿಗೆ ಬಂದಮೇಲೆ ಇದಕ್ಕೆ ಜಾಯಿನ್ ಮಾಡಬೇಕು. ಓಕೆನಾ. ಈ ರೀತಿ ನೀವು ಶೇಪ್ನ ಡ್ರಾ ಮಾಡ್ಕೊಳ್ಳೋದು. ಇದು ಫ್ರಂಟು, ಇದು ಬ್ಯಾಕ್ ಶೇಪ್. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಫ್ರಂಟ್ ಶೇಪು 7.75 ಬೇಕು. 7.75 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ ನನಗಿನ್ನು ಇಲ್ಲಿ ಜಾಸ್ತಿನೇ ಬರ್ತಿದೆ. ಈಗ ಏನು ಮಾಡೋದು ನೋಡಿ, 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಈ ರೀತಿ ಶೇಪ್ನ ಕೊಡಿ. ನಾನು ಇಲ್ಲಿ ಸ್ಕೆಚ್ ಪೆನ್ನ ಯೂಸ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೀರಿ. ನೋಡಿ ಪೆನ್ನಲ್ಲಿ ನೀವು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇದು ಫ್ರಂಟ್ಗೆ, ಇದು ಬ್ಯಾಕ್ಗೆ, ಇದು ಫ್ರಂಟ್ಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ. ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಫ್ರಂಟ್ ಎಷ್ಟು ಬರುತ್ತೆ ಅಂತ. ನೋಡಿ ಫ್ರಂಟು ಬ್ಯಾಕು ಕೂಡ ನನಗೆ 8 ಕಾಲೇ ಬರ್ತಿದೆ. ಸೊ ನನಗೆ ಫ್ರಂಟಲ್ಲಿ 7.75 ಬೇಕು.
ಬ್ಯಾಕಲ್ಲಿ 8 ಬೇಕು. 8 ಕಾಲು ಕರೆಕ್ಟಾಗಿ ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡ್ರೆ ಎರಡಕ್ಕೂ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾನು ಬಟ್ಟೆಯಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಫ್ರಿಲ್ಸ್ನ ಕೊಡ್ತೀನಿ. ಫ್ರಿಲ್ಸ್ಗೆ ಇಲ್ಲಿ ಕ್ಲಾತ್ನ ಬಿಡ್ತೀನಿ. ಆಮೇಲೆ ನಾನು ಕಟ್ ಮಾಡೋದ್ರಿಂದ ನಾನು ಒಂದು ಎಕ್ಸ್ಟ್ರಾ ಫ್ರಿಲ್ ಇಟ್ಕೊಂಡ್ರು ನಮಗೆ ಇಲ್ಲಿ ಮೈನಸ್ ಆಗೋದು ಆಗುತ್ತೆ. ಇಷ್ಟು ಸ್ಲೀವ್ಸ್ ಕಟ್ಟಿಂಗು. ಸೊ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಸ್ಲೀವ್ಸ್ನ ನೀಟಾಗಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ಫ್ರಿಲ್ಸ್ನ ಕೊಟ್ಟಾಗ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕಾದ್ರೆ. ನೋಡಿ ಸ್ಲೀವ್ಸ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯ್ತು ಅಂತ. ಈಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಏನು ಶೇಪ್ ಕೊಟ್ಟಿದ್ದೀವೋ ಅದನ್ನ ಕಟ್ ಮಾಡ್ತೀನಿ. ಇದು ಫ್ರಂಟ್ ಪಾರ್ಟು. ಇಷ್ಟು ಬ್ಲೌಸು ಕಟ್ಟಿಂಗು. ಇದನ್ನ ನಾನು ಲೈನಿಂಗ್ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಈಗ ಲೈನಿಂಗ್ ಮೇಲೆ ಪೇಪರ್ನ ಹಾಕ್ಕೊಂಡು ನಾವು ಫೋಲ್ಡಿಂಗ್ ಇರೋ ಕಡೆ ಫ್ರಂಟ್ಗೆ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಓಪನ್ ಇರೋದ್ರಿಂದ ಓಪನ್ ಸೈಡು ನಾವು ಬ್ಯಾಕ್ನ ಹಾಕ್ಕೊಳ್ಳಿ. ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಂದರೆ ನಮಗೆ ಪ್ರಿನ್ಸಸ್ ಕಟ್ಟಿಗೆ ಮತ್ತು ನೆಕ್ ಪ್ಯಾನಲ್ಗೆ ಫ್ರಂಟಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಡಬೇಕು. ಅದನ್ನು ನೋಡಿಕೊಂಡು ನಾವು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚ್ ಎಕ್ಸ್ಟ್ರಾ ಅನ್ನೋದು ಬಿಡಬೇಕು. ಬ್ಯಾಕಲ್ಲಿ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಅನ್ನೋದು ತೊಗೊಳ್ಳೋ ಹಾಗಿಲ್ಲ. ಯಾಕಂದರೆ ನಮಗೆ ಆಲ್ರೆಡಿ ಅದು ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿ ನಾವು ಕಟ್ ಮಾಡ್ಕೊಂಡಿರ್ತೀವಿ. ಈ ರೀತಿ ನೋಡಿ ಕಟ್ ಮಾಡಿಕೊಂಡೆ. ಸೊ ಇದನ್ನು ಆ್ಯಸ್ ಇಟ್ ಈಸು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟು ನನಗೆ 2 ಪೀಸಸ್ ಬೇಕಾಗುತ್ತೆ. ಅಂದರೆ ನಮಗೆ ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ಫ್ರಂಟ್ ಅನ್ನೋದು ನಮಗೆ ಲೈನಿಂಗು ಡಬಲ್ ಬೇಕಾಗುತ್ತೆ. ಸೊ ಲೈನಿಂಗ್ ಇದಕ್ಕೆ ಜಾಸ್ತಿನೇ ಇಡ್ಸುತ್ತೆ. ಒಂದು 3/4 ಮೀಟ್ರಷ್ಟು ಇಡ್ಸುತ್ತೆ, ಇಲ್ಲ 1.5 ಮೀಟ್ರಷ್ಟು ಸಾಕಾಗುತ್ತೆ. ನೋಡಿ ಸ್ಲೀವ್ಸ್ನ ಕಟ್ ಮಾಡಬೇಕಾದ್ರೆ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಂಡು 1 ಇಂಚ್ ಬರೋ ಥರ ನೋಡಿಕೊಂಡು ಈ ರೀತಿ ಕ್ರಾಸಾಗಿಟ್ಟು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಇಂಚ್ಗೆ ಈ ಥರ ಕ್ರಾಸಾಗಿ ಇಟ್ಕೊಳ್ಳಿ. ಇಲ್ಲಿ 2 ಇಂಚಿಗೆ ಇಲ್ಲೇನು 1 ಇಂಚ್ ತೊಗೊಂಡಿರುತ್ತೋ ಅದಕ್ಕೆ ಡಬಲ್ 2 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿಂದ ನೀಟಾಗಿ ಈ ರೀತಿ ಶೇಪ್ನ ಕೊಟ್ಟರೆ ಪಫ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ನಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ನೀವು ಸ್ಲೀವ್ಸ್ ನೋಡ್ಬೋದು ಎಷ್ಟು ಫಿನಿಶಿಂಗ್ ಸಮೇತ ನಮಗೆ ಬಂದಿದೆ ಅಂತ. ಈ ರೀತಿ ಓಪನ್ ಮಾಡಿಕೊಂಡು ಫ್ರಂಟು ನಮಗೆ ಈ ಒಂದು ಶೇಪ್ನ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡತ್ತೆ. ಸೊ ಇದು ನೋಡಿ ಚೆಕ್ ಮಾಡಿಕೊಂಡೆ ಪ್ರಿನ್ಸಸ್ ಕಟ್ ಪಾರ್ಟ್ ಆಗುತ್ತಾ ಅಂತ. ಇಲ್ಲ ಅದು ಆಗೋದಿಲ್ಲ. ಅದಕ್ಕೆ ಬೇರೆ ಲೈನಿಂಗ್ ತೊಗೊಂಡು ಅದರಲ್ಲಿ ನಾನು ಇನ್ನೊಂದು ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಕಪ್ಸ್ನ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಈ ರೀತಿ ನಾನು ಕಟ್ ಮಾಡಿಕೊಂಡೆ. ಸೊ ಇಲ್ಲ ನೀವು ಈಗಾಗಲೇ ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನೇ ಪ್ಲೇಸ್ ಮಾಡಿಕೊಂಡು ಕೂಡ ಕಟ್ ಮಾಡ್ಕೋಬೋದು. ಈ ರೀತಿ ನಾನು ಕಟ್ ಮಾಡಿಕೊಂಡೆ. ಸೊ ಇದಕ್ಕೆ ಕ್ಯಾನ್ವಾಸ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಅಪೆಕ್ಸ್ ಪಾಯಿಂಟ್ನ ನೀವು ಡೆಫಿನೆಟಾಗಿ ಒಂದು ನ್ಯಾಚ್ನ ಹೊಡ್ಕೋಬೇಕಾಗತ್ತೆ. ಇಷ್ಟು ಲೈನಿಂಗ್ ಕಟ್ಟು. ಈಗ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟು ಫೋಲ್ಡ್ ಮಾಡ್ಕೊಂಡು ಎಷ್ಟು ಬೇಕು ಕ್ಯಾನ್ವಾಸ್ ಅಂತ ಮೆಷರ್ಮೆಂಟ್ ತೊಗೊಂಡು ಫಸ್ಟಿಗೆ ಅಷ್ಟು ಕ್ಯಾನ್ವಾಸ್ನ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ನಾವು ಹೆಂಗೆ ಬೇಕೋ ಹಂಗೆ ನೆಕ್ ಶೇಪ್ನ ಕಟ್ ಮಾಡ್ಕೋಬೋದು. ನೋಡಿ ಈಗ ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಕ್ಕೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬಾರ್ಡ್ರ್ ಸ್ವಲ್ಪ ಬೇಕಾಗುತ್ತೆ. ಹಾಗಾಗಿ ನಾನು ಬಾರ್ಡ್ರ್ ಸ್ವಲ್ಪ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಫ್ರಂಟಲ್ಲಿ ನಾನು ಬಾರ್ಡ್ರನ್ನ ಕೊಟ್ಟಿದ್ದೀನಲ್ಲ ಅದಕ್ಕೆ ನೋಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಈ ಪ್ರಿನ್ಸಸ್ ಕಟ್ಟು ಮತ್ತು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎಲ್ಲ ನೋಡಿ ಇಲ್ಲಿಗೆ ಸೆಟ್ ಆಯಿತು. ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಾರ್ಡ್ರನ್ನ ಸ್ವಲ್ಪ ಉಳಿಸ್ಕೊಳ್ತಾ ಇದ್ದೀನಿ ನಾನು. ಸೊ ಇಷ್ಟು ಕಟ್ಟಿಂಗ್ ಆಯಿತು. ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟ್ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಹೇಗಿದೆಯೋ ಹಾಗೆ ನಾವೇನು ಕಟ್ ಮಾಡಿದ್ದೀವೋ ಆ ಕಟ್ ಮಾಡಿರೋದನ್ನು ನೀಟಾಗಿ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ನೆಕ್ಕು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ನಾನು ಇಲ್ಲಿ ಕ್ಯಾನ್ವಾಸ್ನ ನೆಕ್ಕು ಶೇಪ್ನ ಕ್ಯಾನ್ವಾಸಲ್ಲಿ ಕಟ್ ಮಾಡಲ್ಲ, ಕ್ಯಾನ್ವಾಸ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ನಿಮಗೆ ಕಾಣಿಸ್ತಿಲ್ಲ ಅಂತ ನಾನು ಮಾರ್ಕ್ ಪೀಸಿಂದ ಮಾರ್ಕ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ನನ್ನ ನೆಕ್ ಶೇಪ್ ಅನ್ನೋದು ಬರುತ್ತೆ. ಸೊ ಫ್ರಂಟು ಕೂಡ ಅಷ್ಟೇ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಪೆನ್ನಲ್ಲೇ ನೀಟಾಗಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಫ್ರಂಟು ಅಷ್ಟೇ ನಮಗೆಲ್ಲೂ ನೆಕ್ ಲೂಸ್ ಅನ್ನೋದು ಬಂದಿಲ್ಲ, ಪರ್ಫೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬಂದಿದೆ. ನೋಡಿ ಫ್ರಂಟ್ ನಾನು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಐರನ್ ಮಾಡ್ಕೋಬೇಕಾಗತ್ತೆ. ನಾನು ಫಸ್ಟಿಗೆ ಬ್ಯಾಕ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಉಲ್ಟಾ ಮಾಡಿಕೊಂಡು
ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಇದು ಏನು ಪ್ರಾಬ್ಲಮ್ ಇಲ್ಲ, ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನೇನು ತೋರಿಸ್ತಿದ್ದೀನೋ ಅದೇ ರೀತಿ ಇನ್ನೊಂದನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು. ಇನ್ನು ಫ್ರಂಟಿಗೆ ಬರೋದಾದರೆ ಫ್ರಂಟಿಗೂ ಅಷ್ಟೇ ಸೇಮು, ಫ್ರಂಟು ಬ್ಯಾಕ್ ಎರಡೂ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಯಾವುದೇ ರೀತಿ ರಿಂಕಲ್ ಬರಬಾರ್ದು, ನೀಟಾಗಿ ನಮಗೆ ಮೇನ್ ಫ್ಯಾಬ್ರಿಕ್ ಅನ್ನೋದು ಲೈನಿಂಗಿಗೆ ನೀಟಾಗಿ ಕರೆಕ್ಟಾಗಿ ಬಂದಿರಬೇಕು. ಇಲ್ಲಿ ನಾನು ಕ್ಯಾನ್ವಾಸ್ಗೆ ಪಟ್ಟಿನ ಕೊಡಬೇಕು ಅಂದ್ಕೊಳಲ್ಲ, ಬಾರ್ಡ್ರನ್ನ ಎಷ್ಟಕ್ಕೆ ಬಾರ್ಡ್ರ್ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಯಾಕಂದರೆ ನಾನಿಲ್ಲಿ ಇನ್ನೊಂದು ಪೀಸು ಈ ಒಂದು ಕಪ್ಸ್ನ ಹಾಕಿ ಅಟ್ಯಾಚ್ ಮಾಡ್ತೀನಲ್ಲ ಲೈನಿಂಗು, ಅದು ಬರುತ್ತೆ. ಹಾಗಾಗಿ ಬಿಫೋರೇ ನಾನು ಇದನ್ನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ. ಆಮೇಲೆ ನಾನು ನೆಕ್ನ ಫಿನಿಶ್ ಕೊಡ್ತೀನಿ ನೋಡಿ. ಈ ರೀತಿ ನೀಟಾಗಿ ಹಾಕ್ಕೊಂಡು ಎಕ್ಸಸ್ ಇರೋದೆಲ್ಲ ಕಟ್ ಮಾಡಿಕೊಂಡೆ ನಾನು, ನೋಡ್ತಿದ್ರಲ್ಲ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಈಗ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಪ್ರಿನ್ಸಸ್ ಕಟ್ಟು ನಾನು ಅಟ್ಯಾಚ್ನ ಮಾಡಿಬಿಡ್ತಾಯಿದ್ದೀನಿ. ಸೊ ಕಪ್ಸ್ ಎಲ್ಲಪ್ಪ ಅಟ್ಯಾಚ್ ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ ನಾವು ಲೈನಿಂಗಿಗೆ ಕಪ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ತೋರಿಸ್ತೀನಿ ನಾನು ನಿಮಗೆ ನೋಡಿ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನೀಟಾಗಿ ನಾವು ನೋಡಿ, ಎಲ್ಲೂ ವೇರಿಯೇಷನ್ ಅನ್ನೋದು ಬಂದಿಲ್ಲ, ಕರೆಕ್ಟಾಗಿ ನಮಗೆ ಬಂದಿದೆ. ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತೀನಿ. ಕಟ್ ಮಾರ್ಕ್ಸ್ನ ಇಟ್ಕೊಂಡ್ರೆ ನಿಮಗೆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ. ಒಂದು ಸಲ ಐರನ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಒಂದು ಐರನ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಯಾವುದೇ ರೀತಿ ಓವರ್ಲಾಕ್ ಮಾಡ್ತಿಲ್ಲ, ಯಾಕಂದರೆ ಅದು ಒಳಗಡೆಗೆ ಹೋಗುತ್ತೆ ನೋಡಿ. ಈಗ ಲೈನಿಂಗು ಐರನ್ ಮಾಡ್ಕೊಂಡು ಬಂದೆ. ಇದನ್ನು ಈಗ ಮಿಡ್ಲಿಗೆ ಕಟ್ ಮಾಡ್ಕೋಬೇಕು ನೋಡಿ. ಇದನ್ನು ನಾನು ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ಇದ್ರ ಮೇಲೇ ಅಂಟಿಸ್ಕೊಳ್ತೀನಿ. ನಾನು ಇದ್ರ ಮೇಲೇ ಆ್ಯಕ್ಚುಲಿ ಐರನ್ ಮಾಡ್ಕೋಬೇಕಾಗಿತ್ತು, ಸೊ ಅದನ್ನು ಐರನ್ ಮಾಡ್ಕೊಂಡಿಲ್ಲ, ಇದ್ರ ಮೇಲೇ ಹಾಕ್ಕೊಂಡೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ಈ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಅಟ್ಯಾಚ್ ಮಾಡಿಕೊಂಡೆ. ಇದು ಸ್ವಲ್ಪ ಸ್ಕಿಪ್ ಆಯಿತು ವಿಡಿಯೋ, ಅದನ್ನು ನೋಡಿ. ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿಕೊಂಡು ಈಗ 40 ಸೈಜ್ ಕಪ್ಪು ತಗೊಳ್ತಾ ಇರೋದು. ಕಪ್ಸ್ನ ಯಾವ ರೀತಿ ನಾವು ತಗೋಬೇಕು ಅಂತ, ಯಾವ ಸೈಜ್ಗೆ ಎಷ್ಟು ತಗೋಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ. ನಿಮ್ಮ ಒಂದು ಚೆಸ್ಟಿಗೆ ಮೆಷರ್ಮೆಂಟ್ ತೊಗೊಳ್ಳಿ. ನಿಮ್ಮ ಒಂದು ಚೆಸ್ಟಿಗಿಂತೂ ಮಿನಿಮಮ್ ಅಂದರೆ ಅದು 2 ಇಂಚಸ್ಸು ದೊಡ್ಡದಿರಬೇಕು. ಈಗ ನಿಮ್ಮ ಚೆಸ್ಟ್ 38 ಇದೆ ಅಂದ್ಕೊಳ್ಳಿ, ನೀವು 2 ಇಂಚಸ್ ಎಕ್ಸ್ಟ್ರಾ ಅಂದರೆ 40 ಸೈಜು ತೊಗೋಬೇಕಾಗತ್ತೆ. ಇಲ್ಲ 37 ಅಂದ್ಕೊಳ್ಳಿ, 37ಗೆ 2 ಇಂಚಸ್ ಎಕ್ಸ್ಟ್ರಾ ಅಂದರೆ ನಿಮ್ಗೆ 39 ಕಪ್ ಶೇಪ್ ಬರೋದಿಲ್ಲ. ಹಾಗಾಗಿ ನೀವು 40ನೇ ತೊಗೋಬೇಕಾಗುತ್ತೆ. ನಿಮ್ಮ ಒಂದು ಚೆಸ್ಟ್ ಸೈಜಿಗೆ ಡಿಪೆಂಡ್ ಆಗುತ್ತೆ ನೀವು ಕಪ್ಸ್ ಎಷ್ಟದ್ದು ತೊಗೋಬೇಕು ಅಂತ. ನಿಮ್ಮ ಒಂದು ಚೆಸ್ಟು 34 ಆಗಿದೆ, ನೀವು 36 ಚೆಸ್ಟ್ ಮೆಜರ್ಮೆಂಟ್ದು ಕಪ್ಸ್ ಅನ್ನೋದು ತೊಗೋಬೇಕಾಗತ್ತೆ. ಹಾಗೆ 2 ಇಂಚಸ್ ಮಿನಿಮಮ್ ಜಾಸ್ತಿ ಇರಬೇಕು. ಅದರಲ್ಲಿ ನೀವು 4 ಇಂಚಸ್ಸು ಇಲ್ಲ 3 ಇಂಚಸ್ ಜಾಸ್ತಿ ತೊಗೊಳ್ತೀನಿ ಅಂದರೂ ಪರವಾಗಿಲ್ಲ. ಸೊ ಕಡಿಮೆ ಆಗ್ದಂಗೆ ನೋಡ್ಕೋಬೇಕಾಗತ್ತೆ. ಈ ರೀತಿ ನೀವು ಕಪ್ ಸೈಜ್ನ ಡಿಸೈಡ್ ಮಾಡಬೇಕು ನೋಡಿ. ಈ ರೀತಿ ನಾನು ಹಾಕ್ಕೊಂಡು ಬಾಟಮು ಕೂಡ ಒಟ್ಟಿಗೆ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿತ್ತಲ್ಲ, ನಿಮಗೆ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಕಪ್ಸ್ನ ಹಾಕಿ ಅಟ್ಯಾಚ್ ಮಾಡೋದು. ಸೊ ಅದನ್ನು ಒಂದು ಸಲ ಐರನ್ ಮಾಡ್ಕೊಂಡೆ ನೋಡಿ, ಎಷ್ಟು ನೀಟಾಗಿ ಬಂತು. ಈಗ ಸುತ್ತು ನಾನು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಕಪ್ಸು ನೀವು ಯಾವ ರೀತಿ ಮೆಜರ್ಮೆಂಟ್ ಮಾಡಿ ತೊಗೋಬೇಕು, ಯಾವ ಸೈಜ್ಗೆ ಯಾವ ರೀತಿ ಕಪ್ಸ್ನ ಯೂಸ್ ಮಾಡಬೇಕು ಅಂತ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ದು ಯಾವುದೇ ಸೈಜ್ ಚೆಸ್ಟ್ ಸೈಜ್ ಆಗಿರಲಿ, ಅದಕ್ಕಿಂತ 2 ಇಂಚಸ್ಸು ಇಲ್ಲ 2 ಇಂಚಸ್ಗಿಂತೂ ಜಾಸ್ತಿನೇ ನೀವು ಕಪ್ ಶೇಪ್ನ ಹಾಕಬೇಕಾಗತ್ತೆ. ಸೇಮ್ ಮೆಜರ್ಮೆಂಟ್ ಕಪ್ ಶೇಪ್ ಹಾಕಿದ್ರೆ ನಿಮಗೆ ಕಪ್ಸ್ ಅನ್ನೋದು ನೀಟಾಗಿ ಕೂರಲ್ಲ. ಹಾಗಾಗಿ ನೀವು ಕಪ್ಸ್ನ ನಿಮ್ಮ ಒಂದು ಚೆಸ್ಟ್ ಮೆಜರ್ಮೆಂಟ್ಗಿಂತೂ 2 ರಿಂದ 3 ಇಂಚು 3 ಸೈಜು ಜಾಸ್ತಿ ಇರಬೇಕಾಗತ್ತೆ. ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಉಕ್ಪಟ್ಟಿ ಐಪಟ್ಟಿನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಉಕ್ಪಟ್ಟಿ ಇಲ್ಲಿ ಸ್ಟಿಚ್ ಮಾಡ್ತಾ ಇರೋವಂಥದ್ದು. ಈ ರೀತಿ ನೀವು ಕಪ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬಿಗಿನರ್ಸ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಎಷ್ಟು ಕಪ್ ಶೇಪ್ ಹಾಕಬೇಕು ಯಾವ ಚೆಸ್ಟ್ ಮೆಷರ್ಮೆಂಟಿಗೆ ಅಂತ. ಸೊ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಮೇನ್ ಫ್ಯಾಬ್ರಿಕ್ಗೆ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡೂ ಹೈಪಟ್ಟಿಗೆ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಹೈಪಟ್ಟಿನ ಸ್ಟಿಚ್ ಮಾಡ್ತೀನಿ ನೋಡಿ. ಈ ರೀತಿ ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಬ್ಯಾಕ್ ಬಟನ್ ಅಂತ ಬಂದಾಗ ಫಿನಿಶಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉಕ್ಪಟ್ಟೆ ಹೈಪಟ್ಟಿ ಫೋಲ್ಡಿಂಗ್ ಮಾಡೋದ್ರಲ್ಲಿ ನಿಮ್ಮ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಬೇಕಾಗತ್ತೆ ನೋಡಿ. ಈಗ ವೇಸ್ಟ್ಗೆ ಪಟ್ಟಿನ ಅಟ್ಯಾಚ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಉಲ್ಟಾ ಮಾಡಿಕೊಂಡ್ರೂ ಆಗುತ್ತೆ. ಸೊ ನನಗೆ ಉಲ್ಟಾ ಮಾಡಿಕೊಂಡ್ರೆ ಇಷ್ಟ ಆಗಿಲ್ಲ. ಸೊ ಯಾಕಂದರೆ ಇದು ಸ್ವಲ್ಪ ತೆಳು ಇರೋದ್ರಿಂದ ಕ್ಲಾತು ನಮಗೆ ಸ್ಟಿಫಾಗಿ ಕೂರಲ್ಲ ಬ್ಲೌಸ್ ಬ್ಯಾಕಲ್ಲಿ. ಹಾಗಾಗಿ ನಾನು ಇಲ್ಲಿ ಲೈನಿಂಗ್ನ ಪಟ್ಟಿಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಲೈನಿಂಗು ಪೂರ್ತಿ ಬ್ಲೌಸ್ಗೆಲ್ಲ ಫ್ಯೂಸಿಂಗ್ ಯೂಸ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡೋದು
ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಮಾಡೋಣ ಅಂದ್ಕೊಂಡೆ. ಸೊ ಅಷ್ಟು ಟೈಮ್ ಇರಲಿಲ್ಲ ನನಗೆ, ಟೈಮ್ ಸ್ವಲ್ಪ ಜಾಸ್ತಿ ಇತ್ತು. ನೋಡಿ ಇಲ್ಲಿ ಶೋಲ್ಡರ್ ಒಂಚೂರು ಜಾಸ್ತಿ ಆಯಿತು. ನನಗೊಬ್ಬರು ಕಮೆಂಟ್ ಮಾಡಿದರು, ಸೈಡ್ಸು ಮತ್ತು ಶೋಲ್ಡರ್ ಮ್ಯಾಚ್ ಆಗೋಲ್ಲ, ನಾನು ಇದೇ ಮೆಥಡಲ್ಲಿ ಕಟ್ ಮಾಡಿದ್ದೆ ಅಂತ. ಸೊ ನೀವು ಇದೇ ಮೆಥಡಲ್ಲಿ ಕಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಶೋಲ್ಡರು ಮತ್ತು ಸೈಡ್ಸು ಮ್ಯಾಚ್ ಆಗುತ್ತೆ. ನೀವು ಫ್ರಂಟು ಬ್ಯಾಕು ಕಟ್ ಮಾಡಬೇಕಾದ್ರೆ ಸೈಡ್ಸ್ನ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ನೀವು ಅದರಲ್ಲಿ ಎಕ್ಸಸ್ ಇದ್ದರೆ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಶೋಲ್ಡರ್ ಅಷ್ಟೇ ನಿಮ್ಗೆ 1 ಪಾಯಿಂಟ್ 2 ಪಾಯಿಂಟ್ ಅಷ್ಟು ವೇರಿಯೇಷನ್ ಬಂದರೆ ಅದನ್ನ ಕಟ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು 1/4 ಇಂಚ್ ಮೇಲೆ ನಿಮಗೆ 1/4 ಇಂಚು 1/2 ಇಂಚು ಈ ಥರ ವೇರಿಯೇಷನ್ ಬಂತು ಅಂದರೆ ನಿಮಗೆ ಫಿಟ್ಟಿಂಗಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ಸೊ ಅದರ್ವೈಸ್ ನಿಮಗೆಲ್ಲ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಚೆನ್ನಾಗೇ ಬರುತ್ತೆ. ಈಗ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಲೈನಿಂಗು ನಿಮ್ಗೆ ಗೊತ್ತೇ ಇದೆ. ಈ ರೀತಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಎರಡನ್ನೂ ನಾನು ಉಲ್ಟಾ ಮಾಡಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡೆ. ಸೊ ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಫ್ರಿಲ್ಸ್ನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಫ್ರಿಲ್ಸು 3 ಫ್ರಿಲ್ಸು, ಆ ಕಡೆ 3 ಫ್ರಿಲ್ಸ್, ಈ ಕಡೆ 3 ಫ್ರಿಲ್ಸು. ಮಿಡಲಲ್ಲಿ ನಾನು 1 ಇಂಚಷ್ಟೇ ಗ್ಯಾಪ್ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು ಈ ರೀತಿ. ಸೊ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಬೇಕಾದ್ರೆ ನಿಮಗೆ ಎಕ್ಸಸ್ ಬಂದರೆ ಇನ್ನೊಂದೊಂದು ಫ್ರಿಲ್ನ ಇಟ್ಕೋಬೋದು, ಕಡಿಮೆ ಬಂದರೆ ಆ ಫ್ರಿಲ್ನ ರಿಮೂವ್ ಮಾಡ್ಕೋಬೋದು. ನೋಡೋಣ, ನಾನು ಚೆಕ್ ಮಾಡ್ಕೊಳ್ತೀನಿ ನನಗೆ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಅಂತ. ಈಗ ನೋಡಿ ಶೋಲ್ಡರ್ ಜಾಯಿನ್ ಮಾಡ್ಕೊಂಡ್ವಲ್ಲ, ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನಗೆ ಜಾಸ್ತಿನೇ ಬರ್ತಿದೆ ಎರಡೂ ಕಡೆನೂ. ಇನ್ನೊಂದು ಫ್ರಿಲ್ಲು ಫ್ರಂಟಿಗೆ ಮತ್ತು ಇನ್ನೊಂದು ಫ್ರಿಲ್ಲು ಇಲ್ಲೂ ಕೂಡ ಬ್ಯಾಕಲ್ಲೂ ಕೂಡ ನಾನು ಕೊಡ್ತಿದ್ದೀನಿ. ಈಗ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನೀವು ಈ ಮೆಥಡಲ್ಲಿ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೆ ಆದರೆ ತುಂಬಾ ಚೆನ್ನಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೀವು ನೋಡಿದ್ರಲ್ಲ ಬಿಗಿನಿಂಗಲ್ಲಿ ವಿಡಿಯೋ ಎಷ್ಟು ಬ್ಲೌಸು ಫಿನಿಶಿಂಗ್ ಬಂದಿದೆ ಅಂತ. ಸೊ ಇದಕ್ಕೂ ಅಷ್ಟೇ ನೋಡಿ ಫ್ರಂಟು ಮತ್ತು ಬ್ಯಾಕಲ್ಲಿ ಒಂದೊಂದು ಫ್ರಿಲ್ಲ ಕೊಟ್ಟು ನಾನಿಲ್ಲಿ ಬ್ಲೌಸ್ ಅನ್ನೋದು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೆ ಸ್ಲೀವ್ ಪಾರ್ಟ್ನ ಎಳಿಬೇಡಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸೈಡ್ ಫಿಟ್ಟಿಂಗ್ನ ಕೊಡುವಂಥದ್ದು ನಿಮ್ಮ ಒಂದು ಮೆಜರ್ಮೆಂಟ್ ಪ್ರಕಾರ ನೀವು ಸೈಡ್ ಫಿಟ್ಟಿಂಗ್ನ ಕೊಡಿ. 3ರಿಂದ 4 ಸ್ಟಿಚ್ ಹಾಕ್ಕೊಂಡು ಇಷ್ಟು ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಹಾಕ್ಕೊಂಡು ನಾನು ನಿಮಗೆ ಫಿನಿಶಿಂಗ್ ಅನ್ನೋದು ತೋರಿಸೋದಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲ್ ಬ್ಲೌಸ್ ಲುಕ್ ಅನ್ನೋದು ನಿಮಗೆ ಈ ರೀತಿ ಕಾಣಿಸುತ್ತೆ. ಹೇಗೆ ಕಾಣಿಸ್ತಿದೆ ಅಂತಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಕಲರ್ ನನಗೆ ಒಪ್ಪುತ್ತಾ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.